ಇರುವ ಆ ತುಂಡನ್ನ ಹೊರಗೆ ತೆಗೆಯಲಾಗಿದೆಯೇ? ಬಿಗ್ ಬಾಸ್ ಇಂದು ರಾತ್ರಿ 9. ಹೈ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತನ್ನ ವಿರುದ್ಧ ಪದೇ ಪದೇ ಕಾಲ್ ಕೆರೆದು ಬೇರೆ ಬೇರೆ ಪದಗಳಿಂದ ನಿಂದಿಸ್ತಾ ಇರುವಂಥ ಮತ್ತು ಜಗಳ ಮಾಡ್ತಾ ಇರುವಂಥ ಹೋರಾಟಗಾರ್ತಿ ಮತ್ತು ಬಿಗ್ ಬಾಸ್ ಸ್ಪರ್ಧೆ ಆಗಿರುವಂಥ ಅಶ್ವಿನಿ ಗೌಡ ಅವರಿಗೆ ಇದೀಗ ಬಡ್ಡಿ ಸಮೇತ ತಿರುಗೇಟನ್ನು ಕೊಟ್ಟಿದ್ದಾರೆ ಗಿಲ್ಲಿ ನಟ. ಹಾಗಾದರೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರ ಮಧ್ಯೆ ಆದಂಥ ಜಗಳವೇನು ಮತ್ತು ಯಾಕೆ ಈ 95-96 ದಿನಗಳ ಜರ್ನಿಯಲ್ಲಿ ಯಾಕೆ ಇಷ್ಟು ಕೋಪಗೊಂಡು ಗಿಲ್ಲಿ ನಟ ಯಾಕೆ ಅಶ್ವಿನಿ ಗೌಡ ಅವರ ವಿರುದ್ಧ ಮುಗಿಬಿದ್ರು? ಜೊತೆಗೆ ಈ ಬಿಗ್ ಬಾಸ್ನ ಕೊನೆಯ ವಾರದ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅತ್ಯಂತ ದೊಡ್ಡ ಟ್ವಿಸ್ಟ್ ಒಂದು ಎದುರಾಗಿದೆ. ಹಾಗಾದರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ನ ಕೊನೆಯ ವಾರದ ಕ್ಯಾಪ್ಟನ್ಸಿ ಪಟ್ಟಕ್ಕೆ ಏರಿಬಿಟ್ರ? ಏನಿದು ಟ್ವಿಸ್ಟ್? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಈ ವಿಡಿಯೋದಲ್ಲಿ 2 ಪಾರ್ಟ್ ಇದೆ. ಒಂದು, ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಮಧ್ಯೆ ಆದಂಥ ಒಂದು ಜಗಳ. ಎರಡನೇದಾಗಿ, ಕೊನೆಯ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ಮತ್ತು ಧನುಷ್ ಅವರ ಮಧ್ಯೆ ಆದಂಥ ಒಂದು ಬದಲಾವಣೆಯಿಂದ ಇದೀಗ ಅಶ್ವಿನಿ ಗೌಡ ಅವರಿಗೆ ಕ್ಯಾಪ್ಟನ್ಸಿ ದೊರಕುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಮತ್ತು ಅದರ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಹಾಗಾದರೆ ಮೊದಲ ಹಂತವನ್ನು ಗಮನಿಸ್ತಾ ಹೋದರೆ, ಕಳೆದ 3-4 ದಿನಗಳಿಂದ ಬಿಗ್ ಬಾಸ್ನ ಪ್ರಥಮ ಸ್ಪರ್ಧಿ, ಬಿಗ್ ಬಾಸ್ನ ಈ ಸೀಸನ್ 12ನೇ ಗೆದ್ದೇ. ಬಿಗ್ ಬಾಸ್ನ ಈ ಗಿಲ್ಲಿ ನಟನಿಗೆ ಯಾರೂ ಕೂಡ ಸಹ ಸ್ಪರ್ಧಿಗಳು ಕಾಂಪಿಟೇಷನ್ ಮಾಡ್ತಾ ಇಲ್ವಾ? ಜೊತೆಗೆ ಈ ಗಿಲ್ಲಿ ನಟ ಈ ಸಲದ ಅಂದರೆ ಬಿಗ್ ಬಾಸ್ ಸೀಸನ್ 12ರ ಕಪ್ಪನ್ನು ಗೆದ್ದೇ ಗೆಲ್ತಾನೆ. ಅವನಿಗೆ ಯಾರೂ ಕೂಡ ಸ್ಪರ್ಧಿ ಓಡ್ತಾ ಇಲ್ಲ, ಒನ್ ಮ್ಯಾನ್ ಶೋ ಥರ ಆಗ್ತಾ ಇದೆ ಅನ್ನುವಂಥ ಮಾತು ಈ ಕಳೆದ 93 ದಿನಗಳಿಂದ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ 2 ದಿನಗಳಿಂದ ಬಿಗ್ ಬಾಸ್ನ ಈ ಸಹ ಸ್ಪರ್ಧಿಗಳು, ಮುಖ್ಯವಾಗಿ ಅಶ್ವಿನಿ ಗೌಡ ಮತ್ತು ಧ್ರುವ್ ಅಂತವರು ನೇರವಾಗಿ ಗಿಲ್ಲಿ ನಟನನ್ನು ಟಾರ್ಗೆಟ್ ಮಾಡಿ ಬಾಯಿಗೆ ಬಂದಂಗೆ ಬೈತಾ ಇದ್ರು, ಬಾಯಿಗೆ ಬಂದಂಗೆ ಅವನನ್ನು ಅಣಕಿಸುವಂಥ ಪ್ರಯತ್ನ ಮಾಡ್ತಿದ್ರು. ಮುಖ್ಯವಾಗಿ ಮೊನ್ನೆ ಅಶ್ವಿನಿ ಗೌಡರು ಆಡಿದಂಥ ಮಾತು, ಸ್ಪೈನಲ್ ಕಾರ್ಡ್ ಇಲ್ಲದಂಥ ಗಿಲ್ಲಿ ಅನ್ನುವಂಥ ಮಾತು ಹೇಳಿ ಬಾಡಿ ಶೇಮಿಂಗ್ ಮಾಡಿ ಗಿಲ್ಲಿಯನ್ನು ರೊಚ್ಚಿಗೇಳಿಸುವಂಥ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ರು. ಅದಕ್ಕೆ ಮುಖ್ಯವಾದಂಥ ಹಿನ್ನೆಲೆ ಇತ್ತು, ಷಡ್ಯಂತ್ರ ಕೂಡ ಇತ್ತು. ಯಾಕಂದರೆ ಇಂಥ ಪ್ರಮುಖ ಘಟ್ಟದಲ್ಲಿ ಅಂದರೆ ಫೈನಲ್ಗೆ ಒಂದು 10-12 ದಿನ ಇರುವಾಗ ಏನಾದರೂ ತಪ್ಪಿ ಏನಾದರೂ ಪ್ರಮುಖ ಸ್ಪರ್ಧಿ ಅಥವಾ ನೆಚ್ಚಿನ ಸ್ಪರ್ಧಿ ಏನಾದರೂ ಒಂದು ತಪ್ಪಿ ಏನಾದರೂ ಕೆಟ್ಟ ಮಾತಾಡಿಬಿಟ್ರೆ ಅಷ್ಟರ ಮಟ್ಟಿಗೆ ಇಡೀ ನಮ್ಮ ಕರ್ನಾಟಕ ಆ ಸ್ಪರ್ಧೆ ವಿರುದ್ಧ ತಿರುಗಿಬೀಳುತ್ತೆ ಮತ್ತು ತನ್ನ ವಿರೋಧ ಸ್ಪರ್ಧೆ ಅಂದರೆ ಅಶ್ವಿನಿ ಗೌಡ ಅವರು ಅಂದ್ಕೊಳ್ಳೋದಾಗತ್ತೆ ಅನ್ನುವಂಥ ಒಂದು ವಿಚಾರದಿಂದ ಅಶ್ವಿನಿ ಗೌಡ ಮತ್ತು ಧ್ರುವ್ ಅಂತವರು ನೇರವಾಗಿ ಒಂದು ಬೇರೆ ಬೇರೆ ಪದಗಳಿಂದ ಗಿಲ್ಲಿಯನ್ನು ನಿಂದಿಸ್ತಾ ಇದ್ರು ಮತ್ತು ಗಿಲ್ಲಿಯನ್ನು ಕೆಡಕ್ತಾ ಇದ್ರು. ಆದರೂ ಕೂಡ ಎಲ್ಲೋ ಒಂದು ಕಡೆ ಗಿಲ್ಲಿ ಸಮಾಧಾನದಿದ್ದು ಅಥವಾ ತಮಗೆ ಬೇಕಾದಂಥ ಸಹಸ್ಪರ್ಧಿಗಳ ಮಾತು ಕೇಳಿ ಅಷ್ಟಕ್ಕೆ ಸುಮ್ಮನೆ ಆಗ್ತಾ ಇದ್ರು. ಆದರೆ ಇವತ್ತ್ಯಾಕು ಒಂದು ಹಂತದ ಈ ಲೈನ್ ಮೀರಿದ್ದಂತ ಹೇಳ್ಬೋದು. ಅಶ್ವಿನಿ ಗೌಡ ಅವರ ವಿಚಾರಕ್ಕೆ ಬಂದಾಗ ಕ್ಯಾಪ್ಟನ್ ಆದವರು ತಮ್ಮ ಸ್ಪರ್ಧಿಗಳ ಬಗ್ಗೆ ಮಾತನಾಡಬೇಕಾಗತ್ತೆ. ಎಲ್ಲರ ಬಗ್ಗೆ ಮಾತನಾಡ್ತಾ ಕೊನೆಗೆ ಅಶ್ವಿನಿ ಗೌಡರ ಬಗ್ಗೆ ಮಾತಾಡ್ತಾ ಅಶ್ವಿನಿ ಗೌಡರು ಹೀಗೆ ತಾನೇ ಹೀರೋ ಆಗ್ಬೇಕಂತಾರೆ, ತನ್ನ ಮಾತನ್ನೇ ಎಲ್ಲರೂ ಕೇಳಬೇಕಂತಾರೆ, ತನ್ನನ್ನೇ ಎಲ್ಲ ಕಡೆ ಹೀರೋ ಮಾಡಬೇಕೆನ್ನುವಂಥ ಮನಸ್ಥಿತಿ ಅಶ್ವಿನಿ ಗೌಡ ಅವ್ರದ್ದು ಎನ್ನುವಂಥ ಮಾತು ಹೇಳಿದಾಗ ಅಷ್ಟಕ್ಕೆ ರೊಚ್ಚಿಗೆದಂಥ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟನ ಮಧ್ಯೆ ಅಂದರೆ ವಾಕ್ಸಮರ ತಾರಕ ಕೇಳುತ್ತೆ. ಪ್ರತಿಯೊಂದು ವರ್ಡ್ ಕೂಡ ಅಂದರೆ ಇನ್ನೇನು ಭೀಮ ದುರ್ಯೋಧನ ಮುಷ್ಟಿ ಕಾಳಗ ಅಥವಾ ಗದಾಯುದ್ಧ ಮಾಡಬೇಕು ಅಷ್ಟು ದೊಡ್ಡ ಮಟ್ಟಿಗೆ ಜಗಳ ಆಗತ್ತೆ. ನೋಡಿ, ಅಶ್ವಿನಿ ಗೌಡ ಅವರು ಪ್ರತಿಯೊಬ್ಬರ ಜೊತೆ ಜಗಳ ಆಡ್ತಾರೆ. ಅದು ಜಾನ್ವಿ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಏರು ಧ್ವನಿಯಲ್ಲಿ ಮಾತನಾಡ್ತಾರೆ ಮತ್ತು ಮಾತನಾಡುವಾಗ ಹೇಳ್ತಾರೆ, ನನಗೆ ಮರ್ಯಾದೆ ಕೊಟ್ಟು ಮಾತಾಡು ಎನ್ನುವಂಥ ವಿಚಾರದಲ್ಲಿ ಬೇರೆಯವರಿಗೆ ಲೇ ಅಂತ ಮಾತಾಡ್ತಾರೆ, ಬಟ್ ಅವರಿಗೆ ಮೇಡಮ್ ಅನ್ಬೇಕಂತೆ ಮತ್ತು ದೊಡ್ಡ ಒಂದು ಗೌರವ ಇಟ್ಟು ಮಾತಾಡ್ಬೇಕಂತೆ. ಇದು ಅಶ್ವಿನಿ ಗೌಡರ ಒಂದು ಜರ್ನಿ. ಅದು ತಪ್ಪೋ ಸರಿ ಅದು ಅವರೇ ಬಿಟ್ಟಿದ್ದು. ಇನ್ನು ಗಿಲ್ಲಿ ಅವರ ವಿಚಾರಕ್ಕೆ ಬಂದಾಗ ಕೂಡ ಗಿಲ್ಲಿ ಮತ್ತು ಇವತ್ತು ಅಶ್ವಿನಿ ಗೌಡರ ಮಧ್ಯೆ ಆದಂಥ ಒಂದು ಮಾತಿದೆಯಲ್ಲ, ಅದು ಕೂಡ ಇದೀಗ ದೊಡ್ಡ ಚರ್ಚೆ ಆಗ್ತಿದೆ ಮತ್ತು ಗಿಲ್ಲಿ ಅವರು ಆಡಿದಂಥ ಮಾತು ಎಲ್ಲೂ ಕೂಡ ತಪ್ಪನ್ಸಲ್ಲ, ಅಶ್ವಿನಿ ಗೌಡರು ಕೂಡ ಆಡಿದ ಮಾತು ಎಲ್ಲೂ ತಪ್ಪನ್ಸಲ್ಲ. ಅಂದರೆ ಕೆಟ್ಟ ಪದಗಳು ಇಲ್ಲಿ ತನಕ ಪ್ರೊಮೋದಲ್ಲಿ ಬಿಡುಗಡೆ ಆಗಿಲ್ಲ. ಆದರೆ ಯಾಕೆ ಇಂಥ ಒಂದು ಮಾತುಕತೆ ಆಯಿತು? ರೊಚ್ಚಿಗೆದಂಥ ಗಿಲ್ಲಿ ಕೂಡ 95 ದಿನಗಳ ಜರ್ನಿಯ ಎಲ್ಲ ಮಾತು, ಯಾರ್ಯಾರ ಜೊತೆ ಹೇಗೆ ಆಡಿದ್ರು, ಯಾರ ಜೊತೆ ಕಿರಿಕ್ ಮಾಡ್ಕೊಂಡ್ರು, ಎಲ್ಲವೂ ಕೂಡ ಒಟ್ಟಿಗೆ ಬಡ್ಡಿ ಸಮೇತ ಸಾಲವನ್ನು ತೀರಿಸುವಾಗೆ ಮಾತನಾಡಿದ್ದು ಗಿಲ್ಲಿ. ಜೊತೆಗೆ ಅಲ್ಲಿ 2 ವರ್ಡ್ಗಳು ಸ್ವಲ್ಪ ಎಕ್ಸ್ಚೇಂಜ್ ಆಯಿತು. ಅಶ್ವಿನಿ ಗೌಡರು ಹೇಳ್ತಾರೆ, ಯಾಕೆ ಸುಮ್ಮನೆ ನೀನೊಬ್ಬ ಜೋಕರ್ ಎನ್ನುವಂತ ಮಾತಾಡಿದಾಗ ಅಶ್ವಿನಿ ಗೌಡರ ಮಾತಿಗೆ ಉತ್ತರಿಸಿದಂಥ ಗಿಲ್ಲಿ ಕೂಡ ಹೇಳ್ತಾರೆ, ಎಸ್ ನನ್ನ ಪ್ರೊಫೆಷನ್ನೇ ಜೋಕರ್ ಆಗಿದೆ ಅಥವಾ ನನ್ನ ಪ್ರೊಫೆಷನ್ನೇ ಕಾಮಿಡಿಯನ್ ಆಗಿರೋದು, ನಾನು ಕಾಮಿಡಿ ಮಾಡಲೇಬೇಕಾಗುತ್ತೆ, ನಾನು ಬಂದಿದ್ದೆ ಕಾಮಿಡಿ ಮಾಡಲಿಕ್ಕೆ ಅಂತ ಮಾತಾಡ್ತಾರೆ. ಜೊತೆಗೆ ಗಿಲ್ಲಿ ಕೂಡ ಅಶ್ವಿನಿ ಗೌಡರು ಹೇಳ್ತಾರೆ, ನಿನಗೆ ಕ್ಯಾಪ್ಟನ್ಸಿ ಆಗುವಂಥ ಯೋಗ್ಯತೆ ಇಲ್ಲ, ಹಾಗಾಗಿ ಈ ಕ್ಯಾಪ್ಟನ್ಸಿ ಆಗುವಂಥ ಯೋಗ್ಯತೆ ನೀ ಕಳ್ಕೊಂಡಿದ್ಯಾ, ಆಗಬೇಕಿತ್ತು, ನೀ ಆಗಿ ತೋರಿಸ್ಬೇಕಿತ್ತು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಅದಕ್ಕೆ ಪ್ರತ್ಯುತ್ತರವನ್ನು ಮಾಡಿದಂಥ
ಅಶ್ವಿನಿ ಗೌಡ ಹೇಳ್ತಾರೆ, ನೀನು ಏನು ಮಾಡ್ತಾ ಇಲ್ಲ, ಒಂದು ಟಾಸ್ಕ್ ಆಡ್ತಿಲ್ಲ, ಬರೀ ಕಾಮಿಡಿ ಮುಖಾಂತರ ಆಡ್ತಿದ್ದೆ ಮತ್ತು ಇಲ್ಲಿ ತಿಂದು ಹೋಗ್ಲಿಕ್ಕೆ ಬಂದಿದ್ದೆ, ಇಲ್ಲಿ ಬೇಯಿಸಿ ಹಾಕಿದ್ದನ್ನು ಅಥವಾ ಅಡಿಗೆ ಮಾಡಿದ್ದನ್ನು ತಿಂದು ಹೋಗ್ಲಿಕ್ಕೆ ಬಂದಿದ್ದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಇದು ಯಾವ ಮಟ್ಟಿನ ಚರ್ಚೆ ಆಯಿತು, ಗೊಂದಲ ಆಯ್ತು ಅಂದರೆ ಇಬ್ಬರ ವಾಕ್ಸಮರ ದೊಡ್ಡ ಚರ್ಚೆಗಾಯ್ತು. ಓಕೆ, ಅಶ್ವಿನಿ ಗೌಡರು ಪದೇ ಪದೇ ತಮ್ಮ ಮಾತಿನ ವೇಗವನ್ನ ಅಪ್ ಅಂಡ್ ಡೌನ್ಸ್ ಮಾಡ್ತಾ ಇರ್ತಾರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಫೈನಲ್ ಹಂತಕ್ಕೆ ತಲುಪಿದಂಥದ್ದು ಫೈನಲ್ ಹತ್ತಿರ ಇರುವಂಥ ಮತ್ತು ಗೆದ್ದೇ ಗೆಲ್ತಾನೆ ಅನ್ನುವಂಥ ನಂಬಿಕೆಯಲ್ಲಿರುವಂಥ ಗಿಲ್ಲಿ ಯಾಕೆ ಅಷ್ಟು ಸಿಟ್ಟಾದ್ರು ಅಥವಾ ಅವರು ಆ ಸಿಟ್ಟಿನ ಹಿಂದೆ ಏನಾದರೂ ಒಂದು ಪ್ಲಾನ್ ಇದೆಯಲ್ಲೂ ಕೂಡ ಈಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದು ಒಂದು ಕತೆ. ಇನ್ನು ಪ್ರಮುಖವಾಗಿ ಎರಡನೇ ಘಟ್ಟಕ್ಕೆ ಬರೋದಾದರೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಗಿಲ್ಲಿ ಇದ್ರು, ರಾಶಿಕಾ ಇದ್ರು, ಧನುಷ್ ಇದ್ರು ಮತ್ತು ಅಶ್ವಿನಿ ಗೌಡರ ಇದ್ರು. ಅವರೆಲ್ಲರ ನಂತರ ಇದೀಗ ಅಶ್ವಿನಿ ಗೌಡ ಮತ್ತು ಧನುಷ್ ಅವ್ರ ಮಧ್ಯೆ ಒಂದು ಟಾಸ್ಕ್ ಆಯಿತು. ಟಾಸ್ಕ್ನಲ್ಲಿ ಧನುಷ್ ಅವ್ರು ಗೆಲ್ತಾರೆ. ಆದರೆ ಗೆದ್ದ ನಂತರ ಬಿಗ್ ಬಾಸ್ ಹೇಳ್ತಾರೆ, ಇಲ್ಲ, ಧನುಷ್ ಅವ್ರು ಗೆದ್ದರೂ ಕೂಡ ಅಲ್ಲೊಂದು ಶಾಕಿಂಗ್ ಇದೆ. ಧನುಷ್ ಅವರು ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ ಮತ್ತು ಅವರು ವಿನ್ ಆಗಬೇಕಂದ್ರೆ ಅಥವಾ ಯಾರು ವಿನ್ ಆಗಬೇಕನ್ನೋದು ಮನೆಯ ಸದಸ್ಯರು ಕೂತು ತೀರ್ಮಾನ ಮಾಡಬೇಕು ಎನ್ನುವಂಥ ಟಾಸ್ಕನ್ನು ಅಷ್ಟಕ್ಕೆ ಬಿಟ್ಬಿಡ್ತಾರೆ. ಅದು ಕೂಡ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಸ್ವಲ್ಪ ತಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಬಿಗ್ ಬಾಸ್ನ ಆಟದಲ್ಲಿ ಟಾಸ್ಕ್ನಲ್ಲಿ ಪ್ರತಿಯೊಂದು ಆಟದಲ್ಲೂ ಕೂಡ 100% ಫಾಲೋ ಮಾಡಲಿಕ್ಕೆ ಆಗಲ್ಲ. ಆದರೆ ತಪ್ಪನ್ನು ಕಂಡುಹಿಡಿಬೇಕಂದ್ರೆ ಪ್ರತಿಯೊಂದರಲ್ಲೂ ತಪ್ಪು ಕಂಡುಹಿಡ್ಬೋದು. ಅಶ್ವಿನಿ ಮತ್ತು ಧನುಷ್ ಅವರು ಆಡಿದಂಥ ಒಂದು ಗೇಮ್ನಲ್ಲಿ ಒಂದು ಸ್ಲೈಡನ್ನು ಇಳಿಸುವಾಗ ಸ್ವಲ್ಪ ಕ್ರಾಸ್ ಆಗುತ್ತೆ. ಅಂದರೆ ನಾವು ಹಣವನ್ನು ತೆಗೆಯುವಾಗ ATMನಲ್ಲಿ ಹೇಗೆ ನಾವು ATM ಕಾರ್ಡ್ ಹಾಕ್ತೀವಲ್ಲ, ಅಷ್ಟು ಸ್ಟ್ರೇಟ್ ಆಗಿ ಹಾಕಬೇಕನ್ನುವಂಥ ರೂಲ್ಸ್ ಇರುತ್ತೆ. ಆದರೆ ತೆಗೆಯುವಾಗ ಆ ಒಂದು ಸ್ಲೈಡನ್ನು ಸ್ವಲ್ಪ ಕ್ರಾಸ್ ಆಗಿ ತೆಗಿತಾರೆ. ಅದು ಎಲ್ಲ ಕಡೆಯಿಂದ ಆಗುತ್ತೆ ಮತ್ತು ಅಶ್ವಿನಿ ಗೌಡರು ಕೂಡ ಮಾಡಿದ್ರೆ ಎಲ್ಲವೂ ಕೂಡ ಆಗುತ್ತೆ. ಆದರೆ ಫೈನಲ್ ಮುಗಿಯಂತ ಮೀನ್ಸ್ ಆಟ ಮುಗಿಯಂತಕ್ಕ ಸುಮ್ಮನೆ ಬಿಗ್ ಬಾಸ್ ಆಟದ ಅನೌನ್ಸ್ ಮಾಡುವಾಗ ಹೌದು, ಆದರೆ ಧನುಷ್ ಅವರು ಮುಂದಿದ್ದಾರೆ ಮತ್ತು ಧನುಷ್ ಅವರು ಈ ಒಂದು ಆಟವನ್ನು ಮುಗಿಸಿದ್ದಾರೆ. ಆದರೆ ಧನುಷ್ ಅವರು ಈ ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ. ಹಾಗಾಗಿ ನಾವು ಈ ಬಿಗ್ ಬಾಸ್ ಕೊನೆಯ ವಾರದ ಕ್ಯಾಪ್ಟನ್ಸಿಯನ್ನು ಅನೌನ್ಸ್ ಮಾಡಲ್ಲ. ಈ ಇಬ್ಬರ ಕ್ಯಾಪ್ಟನ್ಸಿಯನ್ನು, ಈ ಇಬ್ಬರಲ್ಲಿ ಯಾರು ವಿನ್ ಆಗಬೇಕು ಎನ್ನುವುದು ಮನೆಯ ಮಂದಿಯೆಲ್ಲ ಕೂತು ತೀರ್ಮಾನ ಮಾಡಬೇಕು ಎನ್ನುವಂಥ ವಿಚಾರವನ್ನು ಬಿಗ್ ಬಾಸ್ ಅನೌನ್ಸ್ ಮಾಡಿದ ತಕ್ಷಣ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಅನಿಸುತ್ತೆ, ಎಲ್ಲೋ ಬಿಗ್ ಬಾಸ್ ಸ್ವಲ್ಪ ಏಕ ನಿರ್ಣಯವಾಗಿ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಶ್ವಿನಿ ಗೌಡರ ಪರವಾಗಿ ನಿಲ್ತಾ ಇದೆಯಾ ಅನ್ನುವಂಥ ಒಂದು ಮಾತು ಅಥವಾ ಒಂದು ಮನಸ್ಸು ಅವರಿಗೆ ಬಂದಿದೆ ಅನ್ನೋದು ಕೂಡ ಇದೀಗ ಅವರ ಮುಖಸ್ಥಿತಿ ನೋಡಿದ್ರೆ ಪಕ್ಕ ಅರ್ಥ ಆಗುತ್ತೆ. ಮತ್ತು ಎಲ್ರಿಗೂ ಕೂಡ ಅರ್ಥ ಆಗುತ್ತಿಲ್ಲ, ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ತಂಡ, ಕಲರ್ಸ್ ತಂಡ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡರನ್ನ ಗೆಲ್ಲಿಸ್ಲಿಕ್ಕೆ ಹೊರಟಿದೆ. ತಪ್ಪು ಹುಡುಕಿದ್ರೆ ಪ್ರತಿಯೊಂದರೂ ತಪ್ಪು ಹುಡುಕಬಹುದು. ಆದರೆ ಇಂಥ ಘಟ್ಟದಲ್ಲಿ ಒಂದು ಚಿಕ್ಕದಾದಂಥ ಒಂದು ಮಿಸ್ಟೇಕ್, ಚಿಕ್ಕದಾದಂಥ ಒಂದು ಕ್ರಾಸಿಂದ ಆದಂಥ ಒಂದು ಇದನ್ನು ನೀವು ಫೈನಲ್ ಹಂತದಲ್ಲಿರುವಾಗ 14ನೇ ವಾರದಲ್ಲಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಇಂಥದ್ದೊಂದು ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡು ಗೆದ್ದಂಥ ವ್ಯಕ್ತಿಗೆ ಮೋಸ ಮಾಡಬಾರ್ದಿತ್ತು. ಅಥವಾ ಅಶ್ವಿನಿ ಗೌಡರನ್ನ ಗೆಲ್ಲಿಸುವಂಥ ವಿಚಾರ ಇದ್ದರೆ ನೇರವಾಗಿ ಅವರನ್ನು ಗೆಲ್ಲಿಸಿ ಕಪ್ ಕೊಟ್ಟು ಕಳಿಸ್ಬೋದಿತ್ತಲ್ಲ ಅಂತ ವಿಚಾರವನ್ನು ಅನೇಕರು ಮಾತನಾಡ್ಕೊಳ್ತಿದ್ದಾರೆ. ಮತ್ತು ಈ ಒಂದು ವಾರದಿಂದ ಅದೇ ಆಗ್ತಾಯಿದೆ. ಅದು ಕೂಡ ಗಿಲ್ಲಿ ಅವರ ಮನಸ್ಸಿನಲ್ಲಿ ಇತ್ತಂತ ಹೇಳ್ಬೋದು. ಹಾಗಾಗಿ ಗಿಲ್ಲಿ ಇವತ್ತು ಅಶ್ವಿನಿ ಗೌಡರ ವಿರುದ್ಧ ನೇರವಾಗಿ ಅಥವಾ ಪರೋಕ್ಷವಾಗಿ ದಾಳಿಗಿಳಿದ್ರು. ಇನ್ನು ಮುಂದುವರಿದ ಭಾಗವಾಗಿ ಇಬ್ಬರು ಕೂಡ ಧನುಷ್ ಮತ್ತು ಅಶ್ವಿನಿ ಗೌಡ ಅವರು ಮನೆಯ ಸದಸ್ಯರನ್ನ ಮನವೊಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇಬ್ಬರು, ಅಶ್ವಿನಿ ಗೌಡ ಒಂದು ಕಡೆ ಮತ್ತು ಒಂದು ಕಡೆ ಧನುಷ್ ಅವರು ಹೇಳ್ತಾರೆ. ಧನುಷ್ ಅವರು ಎಲ್ಲರನ್ನ ಮೀಟ್ ಮಾಡ್ತಾ ಹೇಳ್ತಾರೆ, ನನ್ನ ಚಿಕ್ಕ ತಪ್ಪಾಗಿದೆ, ಕ್ಷಮಿಸಿಬಿಡಿ, ನಾನು ವಾರ ಪೂರ್ತಿ ಆಡಿದ್ದೀನಿ ಅಥವಾ ನಾನು 95 ದಿನ ಕಾಲ ನಿಯತ್ತಾಗಿ ಆಡಿದ್ದೀನಿ, ನಾನು ಗೊತ್ತಿದ್ರೆ ಅಂತ ತಪ್ಪು ಮಾಡ್ತಿರಲಿಲ್ಲ, ಇದನ್ನು ಕ್ಷಮಿಸಿ, ನೀವು ಹೊಟ್ಟೆಗೆ ಹಾಕೊಂಡು ನನ್ನ ಕ್ಯಾಪ್ಟನ್ ಆಗಿ ಮಾಡಿ ಅಥವಾ ಒಕ್ಕೊರಲಿನ ಮನವಿಯನ್ನು ನಾನು ಕ್ಯಾಪ್ಟನ್ ಇರಲಿ ಅನ್ನುವಂಥ ಮನವಿಯನ್ನು ಪ್ರತಿಯೊಬ್ಬರ ಹತ್ರ ಮಾತಾಡ್ತಿದ್ರೆ ಅದೇ ರೀತಿಯಲ್ಲಿ ಅಶ್ವಿನಿ ಗೌಡರು ಕೂಡ ಹೇಳ್ತಾರೆ, ನಾನು ಗಾಯ ಮಾಡ್ಕೊಂಡು ಆಡಿದ್ದೀನಿ, ನಾನು ಹಾಗೆ ಮಾಡ್ಕೊಂಡು ಆಡಿದ್ದೀನಿ, ನಾನು ನಿರಂತರವಾಗಿ ಆಡ್ತಾ ಇದ್ದೀನಿ, ನಾನು ಪದೇ ಹೋರಾಟ ಮಾಡ್ತಾ ಇದ್ದೀನಿ, 13 ವಾರ ತನಕ ನಾನು ಕ್ಯಾಪ್ಟನ್ ಸಿಕ್ಕಿರಲಿಲ್ಲ, ತಪ್ಪೇ, ನಾನು ಕೂಡ ನಿಯತ್ತಾಗಿ ಆಡಿದ್ದೆ, ನಾನು ತಪ್ಪು ಮಾಡಿಕೊಂಡು ಕ್ಯಾಪ್ಟನ್ಸಿಯನ್ನು ಆವಾಗಲೇ ಅಂದರೆ ಬೇಗವಾಗಿ ಅದು ಇದು ಮಾಡಿಕೊಂಡು ಕ್ಯಾಪ್ಟನ್ಸಿಯನ್ನು ನಾನು ಹೋಲಿಸ್ಕೊಳ್ಬೇಕು. ಆದರೆ ನಾನು ನಿಯತ್ತಾಗಿ ಆಡಿದೆ, ಸೋತೆ. ಆದರೆ ಮತ್ತೊಬ್ಬ ವ್ಯಕ್ತಿ ಅದನ್ನು ಬ್ರೇಕ್ ಮಾಡಿ ಮುಂದೆ ಹೋದ. ಇದರಲ್ಲಿ ಯಾವ ನ್ಯಾಯ ಇದೆ? ನನ್ನನ್ನು ಪರಿಗಣಿಸಿ ಮತ್ತು ನನ್ನನ್ನು ಕ್ಯಾಪ್ಟನ್ಶಿಪ್ಗೆ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿರುವಂಥ ಒಕ್ಕೊರಲಿನ ಮನವಿಯನ್ನು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ತನಕ ಇದು ಧ್ವನಿನೇ ಬೇರೆ ಇತ್ತು, ಇವತ್ತಿನ ಧ್ವನಿಯೇ ಬೇರೆ ಇತ್ತು, ಎಲ್ಲರನ್ನೂ ಕೂಡ ಅವರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಬಿಗ್ ಬಾಸ್ ಪಕ್ಕಾ ಅಶ್ವಿನಿ ಗೌಡರನ್ನ ಕ್ಯಾಪ್ಟನ್ ಮಾಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಜೊತೆಗೆ ಇಬ್ಬರು ಕೂಡ ಮಾತಾಡಿದ್ರು ಕೂಡ ಮನೆಯವರೆಲ್ಲ ಮಾತಾಡ್ತಿದ್ರೆ, ಧನುಷ್ ಮತ್ತು ಅಶ್ವಿನಿ ಗೌಡರು ಖುದ್ದು ಮಾತಾಡಿ ಅವರಲ್ಲಿ ಡಿಸಿಷನ್ ಮಾಡ್ಕೊಳ್ಳಿ ಅಂದರೂ ಕೂಡ ಅಶ್ವಿನಿ ಗೌಡ ಅವರು ಅದನ್ನು ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಈ ಸಲ ಕೂಡ ಅವರು ನಾಮಿನೇಷನಲ್ಲಿದ್ದಾರೆ. ಒಂದು ವೇಳೆ ಕ್ಯಾಪ್ಟನ್ ಆದರೆ ನಾಮಿನೇಷನಿಂದ ಹೊರಗೆ ಬರ್ಬೋದು ಮತ್ತು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿರ್ಬೋದು, ರಾಣಿ ಥರ ಇರ್ಬೋದು, ಮತ್ತು ಜನರನ್ನೆಲ್ಲ ತನ್ನ ಕಡೆ ಸೆಳಿಬೋದು ಮತ್ತು ಒಂದು ಹಂತದ ಮತವನ್ನು ಸೆಳಿಬೋದು. ಜೊತೆಗೆ ಈ ನಾಮಿನೇಷನ್ ಎನ್ನುವಂಥ ಒಂದು ಕ್ರಿಯೆಯಿಂದ ಹೊರಗೆ ಬರ್ಬೋದು ಎನ್ನುವಂಥ ಒಂದು ಲೆಕ್ಕಾಚಾರದಿಂದ ಎಲ್ಲರ ಹತ್ರ ಕೂಡ ಚಿಕ್ಕ ಮಗುವಿನ ಥರ, ಮುಗ್ಧ ಮಗುವಿನ ಥರ ಎಲ್ಲರ ಹತ್ರ ಕೂಡ ಮನವೊಲಿಸ್ತಾ ಇದ್ದಾರೆ. ಆದರೆ ಮನವೊಲಿಸುವಂಥ ಟೈಮ್ನಲ್ಲಿ ಯಾವತ್ತೂ ಕೂಡ ಇಂಥದ್ದೊಂದು
ದಯನೀಯ ಸ್ಥಿತಿಗೆ ಅಶ್ವಿನಿ ಗೌಡರು ಹೋಗ್ತಾರೆ ಅನ್ನುವಂಥ ಕನಸು ಯಾರು ಕಂಡಿರಲಿಲ್ಲ. ಹಾಗಾಗಿ ಬಿಗ್ ಬಾಸ್ನ ಇವತ್ತಿನ ಸಂಚಿಕೆ ಪಕ್ಕಾ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗೋದ್ರಲ್ಲಿ ಸಂಶಯವಿಲ್ಲ. ಯಾಕಂದರೆ ರೂಲ್ಸ್ ಬ್ರೇಕ್ ಮಾಡೋದು ನನ್ನ ಪ್ರಕಾರವೂ ಕೂಡ ತಪ್ಪೇ. ಒಂದು ಆಪ್ಷನ್ ಇತ್ತು ಹೊಸದಾಗಿ ಆಡಿಸ್ಬೋಯ್ತು, ಆದರೆ ಇಂಥದ್ದು ಆಪ್ಷನ್ ಇಲ್ಲ, ಟೈಮ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಈ ರೂಲ್ಸ್ ಬ್ರೇಕ್ ಮಾಡಿದಂಥ ಧನುಷ್ ಅವರನ್ನು ಕ್ಯಾಪ್ಟನ್ಸಿಯಿಂದ ಹೊರಗಿಟ್ಟು ಅಶ್ವಿನಿ ಗೌಡ ಅವರನ್ನ ಕ್ಯಾಪ್ಟನ್ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಯಾಕೆ ಹೀಗೆ ಮಾಡಿದ್ರು ಅಂದರೆ ಎಲ್ಲ 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 ಸ್ಪರ್ಧಿಗಳು ಮಾತಾಡ್ತಿದ್ರು, ಇಡೀ ಕರ್ನಾಟಕ ಮಾತಾಡ್ತಿದ್ರು, ಗಿಲ್ಲಿ ಅವರಿಗೆ ಕಾಂಪಿಟೇಷನ್ ಕೊಡುವಂಥ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲ. ಮತ್ತು ಫೈನಲ್ನಲ್ಲಿ ಸುದೀಪ್ ಅವರು ಬಲಗೈಯಲ್ಲೂ ಎಡಗೈಯಲ್ಲೂ ಗಿಲ್ಲಿ ಅವರನ್ನೇ ಕೈ ಎತ್ತಿ ಅವರನ್ನು ವಿನ್ ಮಾಡ್ತಾರೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇರುವಾಗ ಕಲರ್ಸ್ ಕನ್ನಡ ಅಥವಾ ಬಿಗ್ ಬಾಸ್ ತಂಡ ಆಡಿದಂಥ ಟ್ವಿಸ್ಟ್ ಇದೆಯಲ್ಲ, ಅದು ಈಗ ಅತ್ಯಂತ ಮಹತ್ವಪೂರ್ಣವಾಗಿದೆ. ಮತ್ತು ಒಂದು ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಆಗಿ ಒಂದು ಕಮರ್ಷಿಯಲ್ ಶೋ ಆಗಿ ಬಿಗ್ ಬಾಸ್ ತಂಡ ಅಂಥದ್ದನ್ನು ಮಾಡಲೇಬೇಕಾಗುತ್ತೆ. ಒಂದು ಶೋ ಒಂದು ಆಟ ಅಂದ್ಕೊಳ್ಳಿ ಅದು ಒನ್ ಸೈಡೆಡ್ ಆಗಬಾರ್ದು, ಅಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರಬೇಕಾಗುತ್ತೆ. ಮತ್ತು ಜನರಿಗೆ ಮನೋರಂಜನೆ ಬೇಕಂತಾಗೆ ಅಲ್ಲಿ ಎರಡೂ ಕಡೆ ಸರಿಯಾದ ತೂಕ ಇರಬೇಕಾಗುತ್ತೆ. ಹಾಗಾಗಿ ಈಗ ಒಂದು ವಾರದಿಂದ ಬಿಗ್ ಬಾಸ್ ತಂಡ ಕೊಡ್ತಾ ಇರುವಂಥ ಟ್ವಿಸ್ಟ್ ಇದೆಯಲ್ಲ, ಅದು ನಿಜಕ್ಕೂ ಆಶ್ಚರ್ಯ ಮತ್ತು ಅಂಥ ಟ್ವಿಸ್ಟನ್ನು ಕೊಡಲೇಬೇಕಾಗುತ್ತೆ ಒಂದು ಆಟ ಅಂದಮೇಲೆ. ಹಾಗಾಗಿ ಇದೀಗ ಗಿಲ್ಲಿ ಅವರು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಶ್ವಿನಿ ಮತ್ತು ಧ್ರುವಂತ್ ಅಥವಾ ಧನುಷ್ ಅವರು ಅಥವಾ ಕಾವ್ಯ ಎಲ್ಲರೂ ಕೂಡ ಒಂದು ಕಡೆಯಿಂದ ಗಿಲ್ಲಿ ಅವರಿಗೆ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಧ್ರುವಂತ್ ಅವರು ಕೂಡ ಸ್ವಲ್ಪ ನಾಟಕ ಮಾಡ್ಕೊಂಡು ಅದು ಮಾಡಿಕೊಂಡು ಅವರಿಬ್ಬರು ಧನುಷ್ ಮತ್ತು ಅಶ್ವಿನಿ ಗೌಡರು ಮಾತಾಡಿಕೊಂಡು ಕ್ಯಾಪ್ಟನ್ಸಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥ ಮಾತು ಹೇಳಿದ್ರೆ ಹಿಂದೆ ಏನೋ ಒಂದು ಆಶ್ಚರ್ಯಕಾರಿ. ಆದರೆ ಆ ನಿರ್ಣಯವನ್ನು ಗಿಲ್ಲಿ ಕೂಡ ಒಪ್ಕೊಂಡಿದ್ದಾರೆ. ಅಂದರೆ ಅದು ಎಲ್ಲೋ ಒಂದು ಕಡೆ ಗಿಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಮೋಸ ಹೋದ್ರ ಅಂತ ಹೇಳ್ಬೋದು. ಯಾಕಂದರೆ ಧ್ರುವಂತ್ ಅವರು ಪರೋಕ್ಷವಾಗಿ ಅಶ್ವಿನಿ ಗೌಡರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಒಂದು ವೇಳೆ ಧನುಷ್ ಮತ್ತು ಅಶ್ವಿನಿ ಗೌಡರು ಕೂತು ಮಾತನಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ಖಂಡಿತವಾಗಿಯೂ ಕೂಡ ಧನುಷ್ ಅವರನ್ನು ಅಶ್ವಿನಿ ಗೌಡ ಕನ್ವಿನ್ಸ್ ಮಾಡ್ತಾರೆ. ಮತ್ತು ಯಾವ ಕಾರಣಕ್ಕೂ ಕೂಡ ಧನುಷ್ ಅವರ ವಿರುದ್ಧ ಅವರು ಸೋಲೊಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥ ಸತ್ಯ ಧ್ರುವಂತ್ ಅವರಿಗೆ ಕೂಡ ಗೊತ್ತೇ. ಹಾಗಾಗಿ ಅಂಥ ಒಂದು ಪಾಯಿಂಟನ್ನು ಇದೀಗ ಗಿಲ್ಲಿ ಅವರ ಮುಂದಿಟ್ಟಿದ್ದಾರೆ. ಇನ್ನು ಈ ಪ್ರಕರಣ ಈ ಒಂದು ಕ್ಯಾಪ್ಟನ್ ಸೀರೀಸ್ ಎಲ್ಲಿಗೋಗಿ ನಿಲ್ಲತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ನನಗನ್ಸುತ್ತೆ ಅಶ್ವಿನಿ ಅವರು ಈ ಬಿಗ್ ಬಾಸ್ ಕೊನೆಯ ವಾರದ ಕ್ಯಾಪ್ಟನ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.